ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಗೆಲುವು ಸಾಧಿಸಿದ್ದಾರೆ. ಇದು ನಿಮಗೆಲ್ಲ ಗೊತ್ತಿದೆ. ಆದರೆ ಇಲ್ಲಿ ಇನ್ನೂ ಕಂಪ್ಲೀಟ್ ಆಗಿ ಮತ ಎಣಿಕೆ ಮುಗಿದಿಲ್ಲ. ಮತ ಎಣಿಕೆ ಮುಗಿಯದೆಯೇ ಟ್ರಂಪ್ ಅಧ್ಯಕ್ಷ ಹೆಸರು ಘೋಷಣೆ ಆಗಿದ್ದೇಕೆ? ಅಮೆರಿಕದಲ್ಲಿ ಎಲೆಕ್ಷನ್ ನಡೆದು 20 ದಿನ ಆದರೂ ಕೌಂಟಿಂಗ್ ಮುಗ್ದಿಲ್ಲ ಯಾಕೆ? ಈ ನಡುವೆ ಎಲಾನ್ ಮಸ್ಕ್ ಭಾರತದ ಎಲೆಕ್ಷನ್ ಅನ್ನ ಹಾಡಿ ಹೋಗಲಿದ್ದಾರೆ. ಈ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಕೋಟ್ಯಾಂತರ ಮಂದಿ ಮತದಾರರು, ಸಾವಿರಾರು ಮಂದಿ ಅಭ್ಯರ್ಥಿಗಳು, ನೂರಾರು ಕ್ಷೇತ್ರಗಳ ಚುನಾವಣೆಯ ಫಲಿತಾಂಶವು ಕೆಲವೇ ಗಂಟೆಗಳಲ್ಲಿ ಪ್ರಕಟ ಆಗುವ ಬಗ್ಗೆ ಜಗತ್ತಿನ ಸಿರಿವಂತ ಉದ್ಯಮಿ ಎಲಾನ್ ಮಸ್ಕ್ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಕೋಟ್ಯಾಂತರ ಜನರ ಮತಗಳ ಎಣಿಕೆಯನ್ನ ಭಾರತ ಕೆಲವೇ ಗಂಟೆಗಳಲ್ಲಿ ಮುಗಿಸಿದೆ. ಆದರೆ ಅಮೆರಿಕದಲ್ಲಿ ಇನ್ನೂ ಕೌಂಟಿಂಗ್ ಮುಗ್ದೇ ಇಲ್ಲ ಅಂತ ಹಣೆ ಚಚ್ಚಿಕೊಂಡಿದ್ದಾರೆ. ಅಮೆರಿಕದಲ್ಲಿ ಮತ ಎಣಿಕೆ ಶುರುವಾಗಿ 20 ದಿನಗಳು ಕಳೆದರೂ ಕೌಂಟಿಂಗ್ ಇನ್ನೂ ಮುಗ್ದಿಲ್ಲ. ಅದರಲ್ಲೂ ಕ್ಯಾಲಿಫೋರ್ನಿಯಾದಂತಹ ರಾಜ್ಯದಲ್ಲಿ ಮತ ಎಣಿಕೆ ಭಾರೀ ವಿಳಂಬವಾಗ್ತಿದೆ. ಇದನ್ನ ಟೀಕಿಸಿರುವ ಸ್ಪೇಸ್ ಎಕ್ಸ್ ಸಂಸ್ಥಾಪಕ ಎಲಾನ್ ಮಸ್ಕ್ ಭಾರತವನ್ನ ಎಕ್ಸಾಂಪಲ್ ಆಗಿ ನೀಡಿ ಅಮೆರಿಕ ಚುನಾವಣಾ ವ್ಯವಸ್ಥೆಗೆ ಚಾಟಿ ಬೀಸಿದ್ದಾರೆ. ವಿರೋಧ ಪಕ್ಷಗಳು ಇಲ್ಲಿನ ಇವಿಎಂ ಆಧಾರಿತ ಚುನಾವಣಾ ಪದ್ಧತಿಯನ್ನ ಟೀಕಿಸುತ್ತಿರುವಾಗ ಟೆಕ್ ದೈತ್ಯ ಎಲಾನ್ ಮಸ್ಕ್ ಅವರ ಮೆಚ್ಚುಗೆ ಭಾರತ ಚುನಾವಣಾ ಆಯೋಗಕ್ಕೆ ಮಾರಲ್ ಬೂಸ್ಟ್ ನೀಡಿದೆ. ಜೊತೆಗೆ ವಿಶ್ವದ ದೊಡ್ಡಣ್ಣ ಅಮೆರಿಕದ ಬಂಡವಾಳ ಕೂಡ ಬಯಲಾಗಿದೆ. ಎಲಾನ್ ಮಸ್ಕ್ ಭಾರತದ ಮತ ಎಣಿಕೆ ಪ್ರಕ್ರಿಯೆಯನ್ನ ಶ್ಲಾಘನೆ ಮಾಡಿದ್ದಾರೆ. ಅಮೆರಿಕದ ಚುನಾವಣಾ ವ್ಯವಸ್ಥೆಗೆ ಕನ್ನಡಿ ಹಿಡಿದಿದ್ದಾರೆ. ಭಾರತ ಒಂದೇ ದಿನದಲ್ಲಿ 64 ಕೋಟಿ ಮತಗಳನ್ನ ಎಣಿಸುತ್ತೆ. ಆದರೆ ಕ್ಯಾಲಿಫೋರ್ನಿಯಾದಲ್ಲಿ ಇನ್ನೂ ಕೌಂಟಿಂಗ್ ನಡೀತಿದೆ ಅಂತ ಬರ್ಕೊಂಡಿದ್ದಾರೆ. ಭಾರತದಲ್ಲಿ ಮೊನ್ನೆಯಷ್ಟೇ 2 ರಾಜ್ಯಗಳ ವಿಧಾನಸಭಾ ಕ್ಷೇತ್ರಗಳು, ಹಲವು ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಹೊರಬಂದಿದೆ. ಪ್ರಜಾಪ್ರಭುತ್ವದ ಬೃಹತ್ ರಾಷ್ಟ್ರವಾಗಿರುವ ಭಾರತದಲ್ಲಿನ ಚುನಾವಣೆಯ ಹಬ್ಬವು ಜಗತ್ತಿನಾದ್ಯಂತ ಆಗಾಗ ಸದ್ದು ಮಾಡುತ್ತಿರುತ್ತೆ. ಈಗಿನ ಚುನಾವಣೆಯಲ್ಲೂ ಎಲ್ಲಾ ಕ್ಷೇತ್ರಗಳ ಫಲಿತಾಂಶವು ಒಂದೇ ದಿನದಲ್ಲಿ ಹೊರಬಂದಿದೆ. ಅದೇ ವೇಳೆ ಭಾರತದ ಚುನಾವಣಾ ವ್ಯವಸ್ಥೆಯ ಲೇಖನವೊಂದನ್ನ ಗಮನಿಸಿರುವ ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ತಮ್ಮ ಎಕ್ಸ್ ಖಾತೆಯಲ್ಲಿ ಅದರ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಮತ ಎಣಿಕೆಯ ವರದಿಯನ್ನ ಹಂಚಿಕೊಂಡಿರುವ ವಿ ದ ಪೀಪಲ್ ಭಾರತ ಚುನಾವಣೆಯಲ್ಲಿ ಮೋಸ ಮಾಡುವುದು ಪ್ರಮುಖ ಗುರಿಯಾಗಿಲ್ಲ ಅಂತ ಬರ್ಕೊಂಡಿತ್ತು. ಅದಕ್ಕೆ ಪ್ರತಿಕ್ರಿಯಿಸಿದ ಎಲಾನ್ ಮಸ್ಕ್ 2024ರ ಲೋಕಸಭಾ ಚುನಾವಣೆಯ ನಂತರ ಕೇವಲ ಒಂದು ದಿನದಲ್ಲಿ 640 ಮಿಲಿಯನ್ ಮತಗಳನ್ನ ಎಣಿಸುವ ಭಾರತದ ಸಾಮರ್ಥ್ಯವನ್ನ ಶ್ಲಾಘಿಸಿದ್ರು. ಕ್ಯಾಲಿಫೋರ್ನಿಯಾದಲ್ಲಿ ಇನ್ನೂ ಮತ ಎಣಿಕೆ ನಡೆದಿರೋದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನವೆಂಬರ್ 5ರಂದು ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆಗೆ ಮತದಾನ ನಡೆದಿತ್ತು. ವೋಟಿಂಗ್ ಬೆನ್ನಲ್ಲೇ ಕೌಂಟಿಂಗ್ ಕೂಡ ಶುರುವಾಗಿತ್ತು. ಆದರೆ 20 ದಿನ ಆದರೂ ಕೌಂಟಿಂಗ್ ಮುಗಿಯದೇ ಇರೋದು ಅಚ್ಚರಿಗೆ ಕಾರಣವಾಗಿದೆ. ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆದು 20 ದಿನಗಳಾಗಿವೆ. ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಆದರೆ ಇನ್ನೂ ಅನೇಕ ರಾಜ್ಯಗಳಲ್ಲಿ ಸಂಪೂರ್ಣ ಫಲಿತಾಂಶ ಪ್ರಕಟವಾಗಿಲ್ಲ. ಭಾರತದಲ್ಲಿ ದೇಶಾದ್ಯಂತ ಸಾರ್ವತ್ರಿಕ ಚುನಾವಣೆ ನಡೆದಾಗಲೂ ಒಂದೇ ದಿನದಲ್ಲಿ ಸಂಪೂರ್ಣ ಫಲಿತಾಂಶ ದೊರಕಿತ್ತು. ಇದನ್ನೇ ಮುಂದಿಟ್ಟುಕೊಂಡು ಉದ್ಯಮಿ ಹಾಗೂ ಡೊನಾಲ್ಡ್ ಟ್ರಂಪ್ ಅವರ ಬೆಂಬಲಿಗ ಎಲಾನ್ ಮಸ್ಕ್ ಹೋಲಿಕೆ ಮಾಡಿದ್ದಾರೆ. ಭಾರತದ ಮತ ಎಣಿಕೆ ಪ್ರಕ್ರಿಯೆಯ ದಕ್ಷತೆಯನ್ನ ಕೊಂಡಾಡಿರುವ ಮಸ್ಕ್ ಅಮೆರಿಕದ ವಿವಿಧ ಭಾಗಗಳಿಂದ ಸುದೀರ್ಘ ಪ್ರಕ್ರಿಯೆ ಹಾಗೂ ವಿಳಂಬದ ವಿರುದ್ಧ ಹರಿಹಾಯ್ದಿದ್ದಾರೆ. ಅಮೆರಿಕದಲ್ಲಿ ಮತ ಎಣಿಕೆ ಯಾಕೆ ತಡ ಆಗುತ್ತೆ ಅಂದ್ರೆ ಅಲ್ಲಿ ಈಗಲೂ ಕೂಡ ಮತದಾನ ಬ್ಯಾಲೆಟ್ ಪೇಪರ್ ಮೂಲಕವೇ ನಡೆಯುತ್ತೆ. ಇದೇ ಮೊದಲು ವಿಳಂಬಕ್ಕೆ ಕಾರಣ. ಇನ್ನ ಕ್ಯಾಲಿಫೋರ್ನಿಯಾದಲ್ಲಂತೂ ಇದು ಇನ್ನೂ ತಡ. ಯಾಕಂದ್ರೆ ಕ್ಯಾಲಿಫೋರ್ನಿಯಾ ರಾಜ್ಯ ಹೆಚ್ಚಿನ ಮತದಾರರನ್ನ ಹೊಂದಿದೆ. ಅಮೆರಿಕದಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರುವ ಕ್ಯಾಲಿಫೋರ್ನಿಯಾದಲ್ಲಿ ಸಾಮಾನ್ಯವಾಗಿ ಕೌಂಟಿಂಗ್ ವಿಳಂಬವಾಗುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ 20 ದಿನಗಳ ಬಳಿಕವೂ ಅಲ್ಲಿ 3 ಲಕ್ಷ ಮತಪತ್ರಗಳನ್ನ ಎಣಿಸೋಕೆ ಆಗಿಲ್ವಂತೆ. ಇದನ್ನ ಎಲಾನ್ ಮಸ್ಕ್ ಮಾತ್ರವಲ್ಲದೆ ಮತದಾರರು ಹಾಗೂ ವಿಶ್ಲೇಷಕರು ಕೂಡ ಟೀಕಿಸಿದ್ದು ಅಮೆರಿಕದ ವೋಟ್ ಕೌಂಟಿಂಗ್ ದಕ್ಷತೆ ಬಗ್ಗೆ ಪ್ರಶ್ನೆ ಸೃಷ್ಟಿಯಾಗಿದೆ. ಇನ್ನು ಕ್ಯಾಲಿಫೋರ್ನಿಯಾ ತನ್ನ ಹೆಚ್ಚಿನ ಚುನಾವಣೆಗಳನ್ನ ಅಂಚೆ ಮೂಲಕವೇ ನಡೆಸುತ್ತೆ. ಅಂಚೆ ಮೂಲಕ ಬಂದ ಬ್ಯಾಲೆಟ್ ಲಕೋಟೆಗಳ ಮೇಲಿನ ಸಹಿ ಪರಿಶೀಲನೆ, ಮತಪತ್ರಗಳನ್ನು ತೆರೆಯುವುದು, ವಿಂಗಡಿಸುವುದು ಸೇರಿ ಅನೇಕ ಹಂತಗಳನ್ನ ಮತ ಎಣಿಕೆ ಪ್ರಕ್ರಿಯೆ ಒಳಗೊಂಡಿದೆ. ಅದಲ್ಲದೆ ಅಮೆರಿಕದಲ್ಲಿ ರಾಜ್ಯಗಳು ತಮ್ಮದೇ ಆದ ಚುನಾವಣಾ ಆಯೋಗಗಳನ್ನು ಹೊಂದಿರೋದ್ರಿಂದ ರಾಜ್ಯದಿಂದ ರಾಜ್ಯಕ್ಕೆ ಮತ ಎಣಿಕೆಯು ಕೂಡ ವಿಭಿನ್ನವಾಗಿರುತ್ತೆ. ಇದು ಮತ ಎಣಿಕೆ ವಿಳಂಬಕ್ಕೆ ಕಾರಣವಾಗಿದೆ ಎನ್ನಲಾಗ್ತಿದೆ.
ಇದೇ ವರ್ಷ ಏಪ್ರಿಲ್ ಮೇನಲ್ಲಿ ಭಾರತದಲ್ಲಿ 7 ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೆದಿತ್ತು. ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವ ಭಾರತದ 543 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. ಜೂನ್ 4ರಂದು ಫಲಿತಾಂಶ ಕೂಡ ಹೊರಬಂದಿತ್ತು. 90 ಕೋಟಿ ಮತದಾರರಲ್ಲಿ 64 ಕೋಟಿ ಮತದಾರರು ಈ ಬಾರಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಎಲ್ಲಾ ಮತಗಳನ್ನ ಜೂನ್ 4ರಂದು ಎಣಿಸಿ ಅರ್ಧ ದಿನದಲ್ಲೇ ಚುನಾವಣಾ ಫಲಿತಾಂಶವನ್ನ ಪ್ರಕಟಿಸಲಾಗಿತ್ತು. ಅದಾಗಿ 4 ದಿನಕ್ಕೆ ಅಂದ್ರೆ ಜೂನ್ 9ರಂದು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಮಾಣ ವಚನವನ್ನ ಕೂಡ ಸ್ವೀಕರಿಸಿದ್ರು. ಅಷ್ಟೊಂದು ವೇಗವಾಗಿ ಭಾರತದ ಚುನಾವಣಾ ಪ್ರಕ್ರಿಯೆ ನಡೆದಿತ್ತು. ಇದು ವಿಶ್ವದ ಅನೇಕ ರಾಷ್ಟ್ರಗಳ ಅಚ್ಚರಿಗೂ ಕಾರಣವಾಗಿದೆ. ಇದನ್ನೇ ಎಲಾನ್ ಮಸ್ಕ್ ಕೂಡ ಹೇಳಿದ್ದು. ಅಮೆರಿಕದ ವಿಳಂಬ ಚುನಾವಣಾ ಪ್ರಕ್ರಿಯೆಗೆ ಚಾಟಿ ಬೀಸಿದ್ದಾರೆ. ಇನ್ನು ಒಂದ್ ಕಡೆ ಭಾರತವನ್ನ ಹೊಗಳಿರೋ ಎಲಾನ್ ಮಸ್ಕ್ ಕಂಡು ಚೀನಾ ಕೂಡ ಹೆದರಿದೆ. ಎಲಾನ್ ಮಸ್ಕ್ ಮತ್ತು ಭಾರತೀಯ ಮೂಲದ ಉದ್ಯಮಿ ವಿವೇಕ್ ರಾಮಸ್ವಾಮಿ ಚೀನಾಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಸಂಕಷ್ಟ ತಂದಿರ್ತಾರೆ ಅಂತ ಸ್ವತಃ ಚೀನಾ ಸರ್ಕಾರದ ನೀತಿ ಸಲಹೆಗಾರನೇ ಹೇಳಿದ್ದಾರೆ. ಟ್ರಂಪ್ ಯೋಜಿಸುತ್ತಿರುವ ಪ್ರಮುಖ ಬದಲಾವಣೆಗಳು ಇಬ್ಬರು ನಾವು ಮುಂದಿನ ದಿನಗಳಲ್ಲಿ ಅಮೆರಿಕದ ರಾಜಕೀಯ ವ್ಯವಸ್ಥೆಯೊಂದಿಗೆ ಸ್ಪರ್ಧಿಸಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ 2.0 ಸಮಯದಲ್ಲಿ ಚೀನಾದ ದೊಡ್ಡ ಅಪಾಯವೆಂದರೆ ಮಸ್ಕ್ ಮತ್ತು ರಾಮಸ್ವಾಮಿ ನಡೆಸಲಿರುವ ಅಮೆರಿಕ ಸರ್ಕಾರದ ದಕ್ಷತೆಯ ಇಲಾಖೆ ಅಂತ ಚೀನಾದ ಉನ್ನತ ಶೈಕ್ಷಣಿಕ ಮತ್ತು ಬೀಜಿಂಗ್ನ ನೀತಿ ಸಲಹೆಗಾರ ಝೆಂಗ್ ಎಚ್ಚರಿಸಿದ್ದಾನೆ. ಒಂದ್ ಕಡೆ ಮಸ್ಕ್ ಭಾರತವನ್ನ ಹೊಗಳಿದ್ರೆ ಇನ್ನೊಂದ್ ಕಡೆ ಚೀನಾ ಮಸ್ಕ್ಗೆ ಹೆದರಿದೆ. ಈ ನಡುವೆ ಅಮೆರಿಕ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಬಿಸ್ನೆಸ್ ಒಂದನ್ನ ಶುರು ಮಾಡಿದ್ದಾರೆ. ದೊಡ್ಡಣ್ಣ ಟ್ರಂಪ್ ಈಗ ಗಿಟಾರ್ ಮಾರೋಕೆ ಮುಂದಾಗಿದ್ದಾರೆ. ಟ್ರಂಪ್ ಅವರು ಗಿಟಾರ್ ಶೋರೂಮ್ ಒಂದನ್ನ ಓಪನ್ ಮಾಡಿದ್ದಾರೆ. ಇದರಲ್ಲಿ ಟ್ರಂಪ್ ಅವರ ಆಟೋಗ್ರಾಫ್ ಹೊಂದಿರುವ ಎಲೆಕ್ಟ್ರಿಕ್ ಗಿಟಾರ್ಗಳಿವೆ. ಅದಕ್ಕೆ ಬರೋಬ್ಬರಿ $10,000 ಅಂದ್ರೆ $8,50,000 ನಿಗದಿಪಡಿಸಲಾಗಿದೆ. ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಹೊಸ ವ್ಯವಹಾರ ಆರಂಭಿಸಿದ್ದಾರೆ. ಹೊಸದಾಗಿ ಎಲೆಕ್ಟ್ರಿಕ್ ಗಿಟಾರ್ ವ್ಯಾಪಾರವನ್ನ ಪ್ರಾರಂಭಿಸಿದ್ದು, ಈ ಗಿಟಾರ್ಗಳನ್ನ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಅದರಲ್ಲೂ ಅಮೆರಿಕದ ಧ್ವಜ ಮತ್ತು ಹದ್ದಿನ ಆಕೃತಿಗಳು ಈ ಗಿಟಾರ್ನಲ್ಲಿ ಆಕರ್ಷಕವಾಗಿ ಕಾಣುತ್ತೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಎಂಬ ಘೋಷವಾಕ್ಯಗಳನ್ನ ಕಾಣಬಹುದು. ಇದಲ್ಲದೆ ಅವುಗಳಲ್ಲಿ ಕೆಲವು ಗಿಟಾರ್ಗಳಿಗೆ ಟ್ರಂಪ್ ಸಹಿ ಮಾಡಿದ್ದಾರೆ. ಅವರು ಈ ವ್ಯವಹಾರವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಘೋಷಿಸಿದ್ದಾರೆ. ಇಲ್ಲದಿದ್ರೆ ಟ್ರಂಪ್ ಗಿಟಾರ್ ವೆಬ್ಸೈಟ್ ಈ ಗಿಟಾರ್ ಬಗ್ಗೆ ಸಂಪೂರ್ಣ ವಿವರಗಳನ್ನ ಬಹಿರಂಗಪಡಿಸಿದೆ. ಮಾರಾಟಕ್ಕಿರುವ ಒಟ್ಟು 1300 ಗಿಟಾರ್ಗಳಲ್ಲಿ 1000ಕ್ಕಿಂತ ಹೆಚ್ಚು ಗಿಟಾರ್ಗಳು $1,250ರಿಂದ $1,500ಗೆ ಮಾರಾಟ ಮಾಡುತ್ತಾರೆ. ಟ್ರಂಪ್ ಅವರ ಆಟೋಗ್ರಾಫ್ ಹೊಂದಿರುವ ಎಲೆಕ್ಟ್ರಿಕ್ ಗಿಟಾರ್ಗಳಿಗೆ ವಿಶೇಷ ಬೆಲೆ ನಿಗದಿಪಡಿಸಲಾಗಿದೆ. ಟ್ರಂಪ್ ಸಹಿ ಮಾಡಿರುವ ಗಿಟಾರ್ಗಳ ಬೆಲೆ $10,000 ಅಂದ್ರೆ $8.45 ಲಕ್ಷ. ಹೀಗಂತ ಘೋಷಿಸಲಾಗಿದ್ದು, ಸಹಿ ಹಾಕಿದ ಗಿಟಾರ್ ಕೇವಲ 275 ಮಾತ್ರ ಇವೆ. ಈ ವಿಶೇಷ ಗಿಟಾರ್ ಹೊಂದಲು $10,000 ಪಾವತಿಸಬೇಕು. ಒಟ್ಟು 4 ಬಗೆಯ ಗಿಟಾರ್ಗಳನ್ನ ಮಾರಾಟ ಮಾಡುವುದಾಗಿ ಟ್ರಂಪ್ ಗಿಟಾರ್ಸ್ ವೆಬ್ಸೈಟ್ ಬಹಿರಂಗಪಡಿಸಿದೆ. ಟ್ರಂಪ್ ಈ ಹಿಂದೆ ಬೈಬಲ್ ಮತ್ತು ವಾಚ್ಗಳ ವ್ಯಾಪಾರವನ್ನ ಕೂಡ ಪ್ರಾರಂಭಿಸಿದ್ರು.